ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಪಾಸಿಟಿವಿಟಿ ಡಸ್ ನಾಟ್ ಹೀಲ್ ಎವ್ರಿಥಿಂಗ್, ಬಟ್ ದ ಕರೇಜ್ ಟು ಫೇಸ್ ದ ಪೇನ್ ದ್ಯಾಟ್ ಚೇಂಜಸ್ ಎವ್ರಿಥಿಂಗ್. ಅಂದರೆ ನಾವು ಜೀವನದಲ್ಲಿ ತುಂಬ ಪಾಸಿಟಿವಿಟಿಗಳ ಬಗ್ಗೆನೇ ಮಾತಾಡ್ತೀವಿ. ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಇರಬೇಕು ಯಾವಾಗಲೂ ಸದಾ ಎಂಥದೇ ಸಿಚುವೇಶನಲ್ಲಿ ಅಂತ ಹೇಳ್ತೀವಿ. ಆದರೆ ನಿಜ ಏನು ಗೊತ್ತಾ, ಪಾಸಿಟಿವಿಟಿ ಇಸ್ ನಾಟ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ರಿಯಾಲಿಟಿ. ಅಂದರೆ ಪಾಸಿಟಿವಿಟಿಗಿಂತ ರಿಯಾಲಿಟಿ ಮುಖ್ಯ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಅಂದರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ಹೇಗೆ ಸಂಭಾಳಿಸ್ಕೊಂಡು ಹೊರಗೆ ಬರ್ತೀರಾ ಆ ಸಿಚುವೇಶನಿಂದ, ಅದು ನಿಜವಾಗ್ಲೂ ಮುಖ್ಯ. Means face the situation and overcome into normal mode. That is very, very important. So rather than positivity, reality is very important. ಹೆಂಗೆ ಅನ್ನಿಸ್ತಾ ಇದೆ ಸೌಂಡು? ಬೇರೆ ಥರ ಕೇಳಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ನಾವು ತುಂಬ ಬಾರಿ ನಾವೆಲ್ಲರೂ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ, ಎಂಥದೇ ಸನ್ನಿವೇಶ ಇದ್ದು ಪಾಸಿಟಿವ್ ಆಗಿರಿ ಅಂತಲೇ ಹೇಳ್ತಿರ್ತೀವಿ. ಅದೆಲ್ಲೋ ಒಂದು ಕಡೆ ನಾನು ಹೀಗೆ ಓದ್ತಾ ಇದ್ದಾಗ ಬಂದಂಥ ಕೆಲವು ವಿಚಾರಗಳನ್ನು ತಿಳ್ಕೊಂಡಾಗ ಅನಿಸಿದ್ದು, ಪಾಸಿಟಿವಿಟಿಗಿಂತ ಮುಖ್ಯ ರಿಯಾಲಿಟಿ ತುಂಬ ಮುಖ್ಯ ಅಂತ ಅನ್ನಿಸ್ತು. ಇವತ್ತು ಆ ವಿಚಾರದ ಬಗ್ಗೆನೇ ಮಾತನಾಡ್ತೀನಿ. ಪ್ರತಿಯೊಬ್ಬರು ಬಿ ಪಾಸಿಟಿವ್ ಅಂತ ಹೇಳ್ತಾರೆ ಅಲ್ವಾ? ಇದನ್ನು ನಾವು ತುಂಬ ಸಲ ಕೇಳಿರ್ತೀವಿ. ಟೀಚರ್ಗಳು ಹೇಳಿರ್ತಾರೆ, ನಮ್ಮ ಜೊತೆಗಿರೋರು ಹೇಳಿರ್ತಾರೆ, ಸ್ನೇಹಿತರು ಹೇಳಿರ್ತಾರೆ, ಎಲ್ಲರೂ ಹೇಳಿರ್ತಾರೆ ಬಿ ಪಾಸಿಟಿವ್ ಅಂತ. ಆದರೆ ನಿಜವಾಗಲೂ ಪಾಸಿಟಿವಿಟಿ ಅನ್ನೋದು ಅಥವಾ ಬಿ ಪಾಸಿಟಿವ್ ಆಗಿದ್ದ ತಕ್ಷಣ ನಾವು ನಡೆಯುತ್ತಿರುವಂಥ ಸಿಚುವೇಶನ್ನು ಅಥವಾ ನಾವು ಅಂಡರ್ಗೋ ಆಗ್ತಾ ಇರುವಂಥ ಸ್ಟ್ರೆಸ್ ಇರ್ಬೋದು, ನಾವು ಅಂಡರ್ಗೋ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ಸಾಲ್ವ್ ಆಗುತ್ತಾ? ಖಂಡಿತ ಇಲ್ಲ. ಅದು ರಿಯಾಲಿಟಿ. ಸೊ ಹಾಗಾಗಿ ಬಿ ಪಾಸಿಟಿವ್ ಅಂತ ಹೇಳಲಿಕ್ಕೆ ಸುಲಭ ಆಗಿರುತ್ತೆ. ಅದನ್ನು ಅನುಭವಿಸೋನಿಗೆ ಗೊತ್ತಿರುತ್ತೆ ಅವನು ಏನಾಗ್ತಿದ್ದಾನೆ ಅಂತ. ಅದಕ್ಕೆ ಪುಟ್ಟ ಒಂದು ಉದಾಹರಣೆ ತಗೊಳ್ಳೋಕೆ ಇಷ್ಟಪಡ್ತೀನಿ. ರವಿ ಎಂಬ ಯುವಕ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ. ಆಗ ಎಲ್ಲರೂ ಹೇಳ್ತಾರೆ ಅವನಿಗೆ, ಅವನು ಅಳೋದಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲರೂ ಹೇಳ್ತಾರೆ ಬಿ ಪಾಸಿಟಿವ್ ರವಿ, ಏನಾಗಲ್ಲ, ಇದೆಲ್ಲ ಕಾಮನ್, ಹಾಗೆ ಹೇಗೆ ಅಂತ. ಅದು ಎಲ್ಲರಿಗೂ ಕಾಮನ್ ಇರ್ಬೋದು, ಆದರೆ ಕೆಲವರು ಕಾಮನ್ ಇರ್ಬೋದು. ಆದರೆ ಇನ್ನು ಕೆಲವರಿಗೆ ಅವರು ಆ ಪರಿಸ್ಥಿತಿನ ಎದುರಿಸೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಬಿ ಪಾಸಿಟಿವ್ ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಏನು ಮಾಡ್ತಿದೆ, ಏನು ಅನ್ನಿಸ್ತಿದೆ ಅವನಿಗೆ, ಅದು ತುಂಬ ಮುಖ್ಯ ಆಗುತ್ತೆ. ಅದು ಹೇಳುವಂಥ ವ್ಯಕ್ತಿಗಳಿಗೆ ಅರ್ಥ ಆಗದೇ ಇರ್ಬೋದು, ಅರ್ಥ ಆಗಲೂಬಹುದು. ಆದರೆ ನಿಜವಾಗ್ಲೂ ಇಲ್ಲಿ ಪಾಸಿಟಿವ್ ಅನ್ನೋದಕ್ಕಿಂತ ಹೆಚ್ಚಿಗೆ ಆ ರಿಯಾಲಿಟಿ, ಆ ವಾಸ್ತವ ಮುಖ್ಯ ಆಗಿರುತ್ತೆ. ರವಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ರೂಮ್ಗೆ ಹೋಗಿ ಬಾಗ್ಲಾಕೊಳ್ತಾನೆ. ಆ ನಂತರ ಅವನು ಆತ್ಮಾವಲೋಕನ ಮಾಡ್ಕೊಳ್ತಾನೆ. ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತಾನೆ, ನಾನು ಯಾತಕ್ಕೋಸ್ಕರ ಫೇಲ್ ಆದೆ ಅಂತ. ಆಗ ಅವನಿಗೆ ಉತ್ತರ ಸಿಗುತ್ತೆ, ಅವನು ಸರಿಯಾಗಿ ಓದಲಿಲ್ಲ, ಸರಿಯಾಗಿ ಬರೀಲಿಲ್ಲ, ಅದರಿಂದ ಅವನು ಫೇಲ್ಯೂರ್ನ ಅನುಭವಿಸ್ಬೇಕಾಯ್ತು. ಸೊ ಅದು ರಿಯಾಲಿಟಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ, ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ನಮಗೆ ನಾವೇ ಸುಳ್ಳು ಭರವಸೆಯನ್ನು ಕೊಟ್ಕೊಂಡು ಬೀಯಿಂಗ್ ಪಾಸಿಟಿವ್ ಆಗಿರ್ತೀನಿ ಅಂದರೆ ಎಷ್ಟು ಸತ್ಯ ಅಲ್ವಾ? ಎಷ್ಟು ಒಂದು ಸಹಜವಾಗಿರಲ್ಲ ಅದು. ಹಾಗಾಗಿ ಆ ಸಂದರ್ಭದಲ್ಲಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಹೇಗೆ ಓವರ್ಕಮ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಅದು ಮುಖ್ಯ ಆಗುತ್ತೆ. ಇಲ್ಲಿ ರವಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ಫೇಲ್ಯೂರ್ ಆದಂಥ ಕಾರಣಗಳನ್ನು ತಿಳ್ಕೊಳ್ತಾನೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಅವನ ಮುಖದಲ್ಲಿ ನಗು ಇರಲ್ಲ, ಆದರೆ ಡಿಟರ್ಮಿನೇಷನ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ, ಮತ್ತು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇರುತ್ತೆ. ಅದರ ಮೂಲಕ ಅವನು ಸಾಗ್ತಾನೆ, ತನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. ಸೊ ಅವನು ಪಾಸಾಗಿದ್ದು ಯಾವುದರಿಂದ ಅಂತ ಹೇಳಿದ್ರೆ, ಅವನು
ಅವನನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ಆ ಸಿಚುವೇಶನ್ ಯಾಕೆ ಅವನಿಗೆ ಆಯಿತು ಅಂತ ಹೇಳಿ ಮಾಡಿದ್ರಿಂದ ಅವನು ನಂತರ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ರಿಯಾಲಿಟಿ ಅವನನ್ನು ಮುಂದೆ ತೊಗೊಂಡೋಯ್ತು ಹೊರತು ಪಾಸಿಟಿವಿಟಿ ಅಲ್ಲ, ಅಲ್ವಾ? ಹಾಗೆ ಇನ್ನೊಂದು ಉದಾಹರಣೆ, ರಾಜು ಅಂತ ತನ್ನ ತಾಯಿಯನ್ನು ಹಾಸ್ಪಿಟ್ಲಿಗೆ ಸೇರಿಸಿರ್ತಾನೆ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾನೆ ಅಂದರೆ ಹಣ ಒದಗಿಸ್ಲಿಕ್ಕಾಗಲ್ಲ, ಪ್ರತಿಯೊಂದು ತಾಯಿನ ನೋಡ್ಕೋಬೇಕು. ಈ ಒಂದು ಸನ್ನಿವೇಶದಲ್ಲಿ ರಾಜು ಇರ್ತಾನೆ. ಆವಾಗ ಅವನಿಗೆ ಬಿ ಪಾಸಿಟಿವ್ ಅಂದರೆ ಇರ್ಲಿಕ್ಕೆ ಸಾಧ್ಯನಾ? ಸ್ವಲ್ಪ ನಾವು ಬೇರೆಯವ್ರಿಗೆ ಬಿ ಪಾಸಿಟಿವ್ ಅಂತ ಹೇಳುವಾಗ ಅವ್ರ ಶೂವಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ವಾಸ್ತವತೆ ಅರ್ಥ ಆಗುತ್ತೆ. ಅವನು ಕಿರ್ಚ್ತಾನೆ, ಅಳ್ತಾನೆ, ದೇವ್ರನ್ನೆಲ್ಲ ಬೈತಾನೆ. ಅವನು ಏನೆಲ್ಲ ಮಾಡಿದ್ರೂ ಮತ್ತೆ ನೆಕ್ಸ್ಟ್ ದಿನ ಅವ್ನಿಗೆ ಇಂಪಾರ್ಟೆಂಟ್ ಆಗಿರೋದು ಏನಿರುತ್ತೆ ಅಂದರೆ ಪಾಸಿಟಿವ್ ಆಗಿರೋದಲ್ಲ, ತನ್ನ ತಾಯಿಯ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಏನೆಲ್ಲ ಅವನು ಮಾಡಬೇಕು ಅನ್ನೋದೇ ತುಂಬ ಮುಖ್ಯ ಆಗಿರುತ್ತೆ. ಅಂದರೆ ಇಲ್ಲಿ ಪಾಸಿಟಿವಿಟಿ ವರ್ಕ್ ಆಗ್ತಿರಲ್ಲ, ರಿಯಾಲಿಟಿ ವರ್ಕ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತನ್ನ ತಾಯಿಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಏನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು. ಒಂದು ಪಾಸಿಟಿವ್ ಅಂತ ಕೂತ್ಕೊಂಡ್ರೆ ಯಾವುದೂ ಕೆಲಸ ಆಗಲ್ಲ ಅಂತ ಅರ್ಥ ಆಗುತ್ತೆ. ಆಗ ಅವನು ತನ್ನ ತಾಯಿಯನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಪ್ರಯತ್ನ ಅದನ್ನು ಮಾಡ್ತಾನೆ. ಆಗ ಅವನ ತಾಯಿ ಉಳ್ಕೋತಾರೆ. ಯಾಕಪ್ಪ ನಾನು ಇದ್ರ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಇದು ಪರೀಕ್ಷೆ ಒಂದು ಎಕ್ಸಾಂಪಲ್ ಆಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಜೀವನದಲ್ಲಿ ನಾವು ಅನೇಕ ಕಷ್ಟಗಳಿಗೆ ಒಳಗಾಗ್ತೀವಿ. ಅದು ನಾವು ಮಾಡದೇ ಇರುವಂಥ ತಪ್ಪಿಗಾಗಿ. ಏರಿಳಿತಗಳಿದ್ದೇ ಇರುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಸುಖವೂ ಇರುತ್ತೆ, ದುಃಖವೂ ಇರುತ್ತೆ, ಫೇಲ್ಯೂರ್ಸ್ ಇರುತ್ತೆ, ಹಾಗೆ ಸಕ್ಸಸ್ಸು ಇರುತ್ತೆ. ಆ ಸಂದರ್ಭಗಳಲ್ಲಿ ನಾವು ಎಲ್ಲವನ್ನ ಹೇಗೆ ಸಮಾನವಾಗಿ ಸ್ವೀಕರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಓವರ್ಕಮ್ ಮಾಡಿ ಫೇಸ್ ಮಾಡಿ ನಾವು ಮುಂದೆ ನಡೆದಾಗ ಅದಕ್ಕಿಂತ ದೊಡ್ಡ ಒಂದು ಪಾಸಿಟಿವ್ ವೈಬ್ಸ್ ಇನ್ನೊಂದಿರಲ್ಲ. ಆದರೆ ಅಲ್ಲಿ ಪಾಸಿಟಿವಿಟಿ ಎಲ್ಲ ವರ್ಕ್ ಆಗಿದ್ದು ರಿಯಾಲಿಟಿ. ಅಂದರೆ ಆ ವಾಸ್ತವ ಸಿಚುವೇಶನನ್ನು ನೀವು ಹೇಗೆ ಸ್ವೀಕರಿಸಿ ನಿಮ್ಮನ್ನು ನೀವು ಹೇಗೆ ಸದೃಢವಾಗಿ ಇಟ್ಕೊಂಡಿದ್ರಿ, ಅದರಿಂದ ನೀವು ಮುಂದೆ ನಡೆದು ನಿಮ್ಗೆ ಆಗಿದ್ದಂಥ ಫೇಲ್ಯೂರಿಂದ ಹೊರಗೆ ಬಂದ್ರಲ್ಲ, ಅದು ರಿಯಾಲಿಟಿ ಆಗಿರುತ್ತೆ ಹೊರತು ಪಾಸಿಟಿವಿಟಿ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಂದರೆ ನಾವುಗಳು ಎಂಥದೇ ಸನ್ನಿವೇಶ ಬಂದ್ರೂ ಗಿವ್ ಅಪ್ ಮಾಡಬಾರ್ದು, ಆಯಿತಾ? ಯಾಕೆ ಅಂತ ಹೇಳಿದ್ರೆ, ನೀವು ಗಿವ್ ಅಪ್ ಮಾಡಿದ್ರೆ ಲಾಸ್ ನಿಮಗೆ, ಆಯಿತಾ? ಯು ಆರ್ ಅಂಡರ್ ಲಾಸ್. ನಾವು ಸಿಚುವೇಶನ್ಗಳನ್ನ ಎದುರಿಸುವಾಗ ಪಾಸಿಟಿವ್ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಕರೇಜ್, ಆತ್ಮವಿಶ್ವಾಸ ತುಂಬ ದೊಡ್ಡದಾಗಿರುತ್ತೆ. ಇಲ್ಲಿ ಎಂಥದೇ ಸನ್ನಿವೇಶ ಬಂದರೂ ನಾವು ಅದನ್ನು ಫೇಸ್ ಮಾಡಿಕೊಂಡು ಮುಂದೆ ನಡಿಬೇಕು. ಅದಕ್ಕಿಂತ ದೊಡ್ಡದು ಇನ್ನೊಂದಿರಲ್ಲ. ಅಂದರೆ ಯಾರಾದರೂ ಎಂಥದ್ದೇ ಸನ್ನಿವೇಶಗಳಿಗೆ ನಾವು ಒಳಗಾಗಿದ್ರು ನಾವು ಪಾಸಿಟಿವಿಟಿ ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ರಿಯಾಲಿಟಿ, ವಾಸ್ತವವನ್ನು ಯೋಚನೆ ಮಾಡಿ ಅದರಿಂದ ನಾನು ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಮುಖದಲ್ಲಿ ನಗುವಿಗಿಂತ ಹೆಚ್ಚಿಗೆ ಮನದಲ್ಲಿ ನೋವೇ ತುಂಬಿರುತ್ತೆ ಆ ಸನ್ನಿವೇಶಗಳಿಂದ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬ್ಕೊಂಡಿರೋರು ತುಂಬ ಜನ ಇರ್ತಾರೆ ಅಲ್ವಾ? ನೀವು ನಂಬಿರೋರು ತುಂಬ ಜನ ಇರ್ತಾರೆ. ಎಲ್ಲ ಡೋರ್ಗಳು ಕ್ಲೋಸ್ ಆದಾಗ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ? ಅಲ್ಲಿ ಪಾಸಿಟಿವಿಟಿ ವರ್ಕ್ ಆಗಲ್ಲ, ರಿಯಾಲಿಟಿ ವರ್ಕ್ ಆಗುತ್ತೆ. ಅಂದರೆ ಆ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಹೇಗೆ ಆ ಸಿಚುವೇಶನ್ನಿಂದ ಹೊರಗೆ ಕರ್ಕೊಬರ್ತೀರಾ, ಅದು ತುಂಬಾ ಮುಖ್ಯ. ಇಲ್ಲಿ ವರ್ಕ್ ಆಗುವಂಥದ್ದು ನಿಮ್ಮ ಆತ್ಮವಿಶ್ವಾಸ ಮಾತ್ರ. ಹಾಗಾಗಿ ಪಾಸಿಟಿವಿಟಿ ಯೋಚನೆ ಮಾಡಿ, ತಪ್ಪಲ್ಲ. ಜೀವನದಲ್ಲಿ ಪಾಸಿಟಿವ್ ಆಗಿರಬೇಕು, ಪಾಸಿಟಿವಿಟಿ ಇರಬೇಕು. ನಾವು ಒಳ್ಳೆ ವಿಚಾರಗಳನ್ನು ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು. ಆದರೆ ಉದಾಹರಣೆಗೆ ಮತ್ತೊಂದು, ಏನೋ ಒಂದು ಸುಂಟ್ರ ಗಾಳಿ ಬರುತ್ತೆ. ಸುಂಟ್ರ ಗಾಳಿ ಬಂದಾಗ ನಾನು ನಿಂತ್ಕೊಂಡು ನಾನು
ಪಾಸಿಟಿವಿಟಿ ಅಂತ ಹೇಳಿದ್ರೆ ಆ ಗಾಳಿ ಏನು ಮಾಡುತ್ತೆ, ನಮ್ಮನ್ನ ಎತ್ಕೊಂಡು ಹೋಗಿ ಎಲ್ಲೋ ಬಿಸಾಕ್ಬಿಡುತ್ತೆ. ಆದರೆ ಆ ಬಂದಂಥ ಸಂದರ್ಭದಲ್ಲಿ ಆ ಸುಂಟ್ರ ಗಾಳಿನ ನಾನು ಹೇಗೆ ಫೇಸ್ ಮಾಡಬೇಕು, ನಾನು ನಿಂತಿರುವ ಜಾಗದಲ್ಲಿ ಸದೃಢವಾಗಿ ನಿಂತ್ಕೋಬೇಕು ಅಥವಾ ದೃಢವಾಗಿ ನೆಲೆ ಊರಬೇಕು ಅನ್ನೋದನ್ನು ಯೋಚನೆ ಮಾಡೋದು ರಿಯಾಲಿಟಿ, ಅದು ಪಾಸಿಟಿವಿಟಿ ಅಲ್ಲ. ಸೊ ಹಾಗಾಗಿ ಪಾಸಿಟಿವಿಟಿ ಇರಲಿ ಜೀವನದಲ್ಲಿ, ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಯಾಲಿಟಿ ದೊಡ್ಡದು. ಸೊ ನಿಮ್ಮ ಜೀವನದಲ್ಲಿ ಎಂಥದೇ ಸನ್ನಿವೇಶ ಬಂದರೂ ಕೂಲಾಗಿ ಯೋಚನೆ ಮಾಡಿ, ಅದಕ್ಕೆ ಸಲ್ಯೂಷನ್ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಎಲ್ಲ ಡೋರ್ಗಳು ಕ್ಲೋಸ್ ಆದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ಯಾವತ್ತೂ ಕೆಳಗೆ ನೋಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮೇಲಿಟ್ಟಿರುವಂಥ ಆತ್ಮವಿಶ್ವಾಸ ನೀವು ಮೊದಲಿಟ್ಟರೆ ನಿಮಗೆ ಎಲ್ಲ ಒಂದು ಡೋರ್ಗಳು ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ಒಂದು ಸಿಚುವೇಶನಿಂದ ಹೊರಗೆ ಬಂದು ನೀವು ಸಕ್ಸಸ್ಫುಲ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾವತ್ತೇ ನೀವು ಡೌನ್ ಆಗಿದ್ದೀರಾ ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಇದ್ದೀರಾ, ಸ್ಟಕಪ್ ಆಗಿದ್ದೀರಾ ಅಂತ ಹೇಳಿದ್ರೆ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ಸಾಲ್ವ್ ಮಾಡಿ ಹೊರಗೆ ಬರೋದು ಹೇಗೆ ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ಈ ಒಂದು ವಿಚಾರ ನಾನು ಹೇಳಬೇಕನ್ನಿಸ್ತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಪಾಸಿಟಿವಿಟಿ ಡಸ್ ನಾಟ್ ಹೀಲ್ ಎವ್ರಿಥಿಂಗ್, ಬಟ್ ದ ಕರೇಜ್ ಟು ಫೇಸ್ ದ ಪೇನ್ ಹೀಲ್ಸ್ ಎವ್ರಿಥಿಂಗ್. ಸೊ ರಿಯಾಲಿಟಿ ತುಂಬ ಮುಖ್ಯ ಆಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಮುಂದೆ ನಡೆಯೋಣ. ಮತ್ತು ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ನಮಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಿಮ್ಗೆ ಅನಿಸ್ದಂಗೆ ಮಾಡ್ತೀರಾ ಅಂತ ಗೊತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಟೇಕ್ ಕೇರ್. ನಮಸ್ತೆ.